ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ಬಂದ ದುರಂತಮಯ ಸುದ್ದಿ. ಗುಜರಾತ್ ರಾಜಧಾನಿ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏರ್ಪೋರ್ಟಿನ ಟರ್ಮಿನಲ್ 2ದ ರನ್ವೇ ನಂಬರ್ 23 ಇಂದ ಟೇಕ್ ಆಫ್ ಆಗಿದ್ದ ಏರ್ ಇಂಡಿಯಾ ವಿಮಾನ ಪತನಗೊಂಡಿದೆ ಅಂತ. ದೆಹಲಿಯಿಂದ ಲಂಡನ್ ವಯಾ ಅಹಮದಾಬಾದ್ ಹೋಗ್ತಾ ಇದ್ದ ವಿಮಾನ ಕ್ಯಾಬಿನ್ ಕ್ರೂ ಪೈಲಟ್ಗಳು ಸೇರಿದಂತೆ 242 ಜನ ಇದ್ರು. ಒಬ್ಬರೂ ಕೂಡ ಬದುಕಿ ಉಳಿದಿಲ್ಲ. ಗುಜರಾತಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೇರಿದಂತೆ ವಿಮಾನದಲ್ಲಿದ್ದ ಪ್ರತಿಯೊಬ್ಬರೂ ಕೂಡ ಮೃತಪಟ್ಟಿದ್ದಾರೆ ಅನ್ನುವ ಸುದ್ದಿ ಕನ್ಫರ್ಮ್ ಆಗ್ತಾ ಇದೆ. ಟೇಕ್ ಆಫ್ ಆದ 5 ನಿಮಿಷ ಅಂತ ಹೇಳ್ತಾ ಇದ್ದೀವಿ, 5 ನಿಮಿಷ ಕೂಡ ತಗೊಂಡಿಲ್ಲ ಆ ವಿಮಾನ. ಪೂರ್ತಿಯಾಗಿ ಟೇಕ್ ಆಫ್ ಆಗಿರಲಿಲ್ಲ. ಕೇವಲ 625 ಅಡಿ ಎತ್ತರಕ್ಕೆ ಹಾರಿತ್ತು. ಅಲ್ಲಿಂದ ಪತನಗೊಳ್ಳುವುದಕ್ಕೆ ಆರಂಭಿಸಿ ಬಿಜೆ ಹಾಸ್ಪಿಟಲ್ನ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಬಿಲ್ಡಿಂಗ್ ಇದ್ವು, ಎರಡು ಬಿಲ್ಡಿಂಗಿಗೆ ಅಪ್ಪಳಿಸಿ ಟೇಕ್ ಆಫ್ ಆದ 5 ನಿಮಿಷದ ಒಳಗೆ ವಿಮಾನ ಪತನ. ಲಂಡನ್ನ ಗಾಟ್ವಿಕ್ ಏರ್ಪೋರ್ಟ್ಗೆ ಯುಕೆ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಸಂಜೆ 6 ಗಂಟೆ ಇಲ್ಲ, ಬೆಳಗಿನ ಜಾವ 6 ಗಂಟೆ 11 ನಿಮಿಷಕ್ಕೆ ರೀಚ್ ಆಗಬೇಕಾಗಿತ್ತು. ವಿಮಾನದಲ್ಲಿದ್ದ 242 ಜನ ಮೃತಪಟ್ಟಿರುವುದು ಖಚಿತ. ಬಿಜೆ ಹಾಸ್ಪಿಟಲ್ನ ಬಿಜೆ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ನಲ್ಲಿ ಆ ಸಂದರ್ಭದಲ್ಲಿ ಕನಿಷ್ಠ 50 ವಿದ್ಯಾರ್ಥಿನಿಯರು ಊಟ ಮಾಡ್ತಾ ಇದ್ರು. ಅವರ ಪೈಕಿ ಎಷ್ಟು ಜನರ ಸಾವು ನೋವಾಗಿದೆ ಅನ್ನುವ ವಿಷಯ ಇನ್ನೂ ಗೊತ್ತಾಗಬೇಕಾಗಿದೆ, ಖಚಿತವಾಗಬೇಕಾಗಿದೆ. ಗುಜರಾತ್ ಮಾಜಿ ಮುಖ್ಯಮಂತ್ರಿ 2016ರಿಂದ 2021 ತನಕ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ವಿಜಯ್ ರೂಪಾನಿ ಮೃತಪಟ್ಟಿದ್ದಾರೆ. ನಮ್ಮ ಜೊತೆಗೆ ಇವತ್ತು ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಅತಿಥಿಗಳನ್ನು ಗೌರವಯುತವಾಗಿ ಕೂಡಿಸಿ ಮಾತಾಡ್ತೀವಿ, ಬಟ್ ಸುದರ್ಶನ್ ಸರ್ನ ಇವತ್ತು ನಿಲ್ಲಿಸಿದ್ದೀವಿ. ಕಾರಣ ಏನು ಅಂದರೆ, ಕೆಲವು ದೃಶ್ಯಗಳನ್ನು ತೋರಿಸಿ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ಅವರು 12,000 ಗಂಟೆಗಳ ವಿಮಾನ ಹಾರಾಟದ ಅನುಭವವನ್ನು ಹೊಂದಿರುವಂಥ ಪೈಲಟ್ಟು, ದೃಶ್ಯಗಳ ಆಧಾರದ ಮೇಲೆ ಕೆಲವೊಂದಷ್ಟನ್ನು ಅನಲೈಸ್ ಮಾಡಬಹುದಾ ಅನ್ನುವ ಪ್ರಯತ್ನ ನಮ್ಮದು. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಜೊತೆಗೆ ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಸರ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. MR ವಾಸುದೇವ್ ಮಾಜಿ ನಿರ್ದೇಶಕರು ಮಂಗಳೂರು ಏರ್ಪೋರ್ಟ್, ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ ಇಬ್ಬರಿಗೂ ಕೂಡ. ನಮಸ್ಕಾರ. ಎಸ್, ಸುದರ್ಶನ್ ಸರ್ನ ಮೊದಲಿಗೆ ಮಾತಾಡಿಸ್ತೀನಿ. ಸರ್, ಬೋಯಿಂಗ್ 7878 ಡ್ರೀಮ್ ಲೈನರ್ ಈ ಏರ್ಲೈನ್ ಕಂಪನಿಗಳ ಹಾಟ್ ಫೇವ್ರೇಟ್ ಆಗಿತ್ತಂತಿದ್ದು ಚೆಕ್ ಮಾಡ್ತಾ ಇದ್ದೆ. ಸಾಮಾನ್ಯವಾಗಿ ನಾವು ಆನ್ಲೈನ್ನಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಮಾಡುವಾಗ ಈ ವಿಮಾನದಿಂದ ನಮ್ಮ ಪ್ರಯಾಣದಲ್ಲಿ ಎಷ್ಟು ಕಾರ್ಬನ್ ಫುಟ್ ಪ್ರಿಂಟ್ ನಾವು ಬಿಡ್ತೀವಿ ಅನ್ನೋದರ ಡೀಟೇಲ್ಸ್ ಬರುತ್ತೆ. ಅಂದರೆ ಎಷ್ಟು ಕಾರ್ಬನ್ ಎಮಿಷನ್ ಮಾಡುತ್ತಿದ್ದು ಅಂತ, CO2 ಎಮಿಷನ್ ಅಂತ. ಈ ಡ್ರೀಮ್ ಲೈನರ್ದು ಅತ್ಯಂತ ಕಡಿಮೆ ಇತ್ತು. ಆದ್ದರಿಂದ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಫ್ಲೈ ಮಾಡಬೇಕು ಅನ್ನೋರು ಕೂಡ ಈ ವಿಮಾನ ಇದ್ರೆ ಇದನ್ನೇ ಬುಕ್ ಮಾಡಿಬಿಡ್ತಾ ಇದ್ರು. ಆಮ್ ಐ ರೈಟ್ ಸರ್? ಹೌದು. 20% ಫ್ಯೂಯಲ್ ಫೇವರೇಟ್ ಏರೋಪ್ಲೇನ್ ಇನ್ ಏರ್ಲೈನ್ ಇಂಡಸ್ಟ್ರಿ. ಎಸ್, ಬೋಯಿಂಗ್ ಸೀರೀಸ್. ಎಸ್. ಆದರೆ 3 ಅಪಘಾತಗಳ ಹಿನ್ನೆಲೆ ಇದೆ. ಸೊ ಅಂದರೆ ಇದು ಹೇಳ್ತಾ ಇದ್ರು, ತುಂಬ ಡಿಫ್ರೆಂಟ್ ಮಟೀರಿಯಲ್ನಿಂದ ಮಾಡಿದ್ರು. ಈ ಸೈಜಿನ ವಿಮಾನಕ್ಕೆ ತುಂಬ ತೂಕ ಕಡಿಮೆ ಮಾಡಿದ್ರು.
ಫ್ಯೂಯಲ್ ಎಫಿಷಿಯೆಂಟ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ. ಹೌದು. ಇದರಲ್ಲಿ ನೋಡಿ ಇದರ ಒಂದು ಫ್ಯೂಸಲಾಜ್ ಏನಿದೆ ಅಂದರೆ ಬಾಡಿ ಏನಿದೆ ಇಟ್ ಈಸ್ ಮೇಡ್ ಆಫ್ ಕಾಂಪೋಸಿಟ್ ಫೈಬರ್. ಓಕೆ ಓಕೆ. ಸೊ ಬೇಸಿಕಲಿ ಕಡಿಮೆ. ವೆಯ್ಟ್ ಕಡಿಮೆ ಬಟ್ ಈಕ್ವಲಿ ಸ್ಟ್ರಾಂಗ್. ಓಕೆ ಓಕೆ. ಅಂದರೆ ದರ್ ಇಸ್ ನೋ ಕಾಂಪ್ರಮೈಸ್ ಆನ್ ಸ್ಟ್ರೆಂತ್ ಆಫ್ ದಿ ಬಾಡಿ. ಆ್ಯಂಡ್ ಆಲ್ಸೋ ಇದರ ಇಂಜಿನ್ ಕೆಪಾಸಿಟಿ, Okay. ಪವರ್ ಔಟ್ಪುಟ್ ಆ್ಯಂಡ್ ದಿ ಏವಿಯಾನಿಕ್ಸ್, ಎವ್ರಿಥಿಂಗ್ ಇಸ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ಪರ್ಫೆಕ್ಟ್. ಓಕೆ. ಬಟ್ ಇಂತಹ ಒಂದು ದುರಂತ ಯಾಕೆ ನಡೀತು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಇದರಲ್ಲಿ ನೋಡಿ, ಯಾವುದೇ ಒಂದು ಅಪಘಾತ ಆದಾಗ ಇಟ್ ಈಸ್ ಎ ಸೀರೀಸ್ ಆಫ್ ಇವೆಂಟ್ಸ್, ಹವೆವರ್ ಸ್ಮಾಲ್ ಇಟ್ ಮೇ ಬಿ. ಎಸ್, ಕರೆಕ್ಟ್ ಕರೆಕ್ಟ್. ಮೇ ಬಿ ಈ ಪೈಲಟ್ಗಳಿಗೆ ಅಡೆಕ್ವೇಟ್ ರೆಸ್ಟ್ ಸಿಕ್ಕಿತ್ತಾ? ಎಸ್. ನಾವು FDTL ಅಂತ ಕರಿತೀವಿ, ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟ್ ಅಂತ. ಅಂದರೆ ಅಂತಾರಾಷ್ಟ್ರೀಯ ವೈಮಾನಿಕ ಯಾನದಲ್ಲಿ 9 ಗಂಟೆ ಯಾನ ಮತ್ತು 3 ಗಂಟೆಯ 3 ಲ್ಯಾಂಡಿಂಗ್ಗಳು. 3 ಲ್ಯಾಂಡಿಂಗ್. ಇದಕ್ಕಿಂತ ವಿಚಿತ್ರ ಅನುಭವ ನನಗೂ ಆಗಿದೆ. ಬೆಂಗಳೂರಿನಿಂದ ಫ್ರಾಂಕ್ಫರ್ಟಿಗೆ ಒಂದ್ಸಲ ಹೋಗಬೇಕಾಗಿತ್ತು ನಾನು. ವಿಮಾನ ಸ್ವಲ್ಪ ತಡ ಅಂದರು, ವಿಮಾನ ಬಂತು, ಲ್ಯಾಂಡ್ ಆಯಿತು, ಅದಾದಮೇಲೆ ಏಕಾಏಕಿ ಕ್ಯಾನ್ಸಲ್ ಆಗಿದೆ ಅಂದರು. ಏರ್ಲೈನ್ಸ್ನವ್ನು ಜೋರು ಜಗಳ ಆಯ್ತಲ್ಲ, ಏರ್ಲೈನ್ಸ್ನವ್ನು ಕೇಳಿದೆ ಯಾಕೆ ಕ್ಯಾನ್ಸಲ್ ಆಗಿದೆ ಅಂದರೆ ಪೈಲಟಿಗೆ ರೆಸ್ಟ್ ಆಗಿಲ್ಲ ಅಂದರು. ಪೈಲಟಿಗೆ ರೆಸ್ಟ್ ಆಗಿಲ್ಲ ಅನ್ನುವ ಕಾರಣಕ್ಕಾಗಿ ಒಂದು ವಿಮಾನನೇ ಕ್ಯಾನ್ಸಲ್. ಎಸ್, ಇದು ಅಂದರೆ ಹಿಂಗಾಗತ್ತಿತ್ತು. ಹಿಂಗೆ ಆಗುತ್ತೆ. ಆಮೇಲೆ ಇದಕ್ಕೂ ಜಾಸ್ತಿ ವಿಮಾನಯಾನದ ಒಂದು ಅವಧಿ ಎಕ್ಸ್ಟೆಂಡ್ ಆದರೆ 2 sets ಆಫ್ ಪೈಲಟ್ಸ್. ಓಕೆ ಓಕೆ. ಕ್ರೂಸ್ ಕ್ಯಾಪ್ಟನ್, ಮೇನ್ ಪೈಲಟ್ ಅಂಡ್ ಕೋ-ಪೈಲಟ್ will take off, they reach top of climb, okay, and they will come back. The cruise captain will now enter the cockpit. ಓಕೆ. ಅವರು ಹೋಗಿ ಮಲ್ಕೊಂಡ್ಬಿಡ್ತಾರೆ. ಅವ್ರಿಗೆ ರೆಸ್ಟ್ ಆಗಲಿ. ಅವ್ರಿಗೆ ರೆಸ್ಟ್. ವೆನ್ ದೇ ಕಮೆನ್ಸ್ ಡಿಸೆಂಟ್, ಮತ್ತೆ ಎದ್ದು ಬರ್ತಾರೆ. 8 ಗಂಟೆ ಆದಮೇಲೆ, 9 ಗಂಟೆ ಆದಮೇಲೆ ದೇ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಆಕ್ಯುಪೈ ದಿ ಕಾಕ್ಪಿಟ್. ಓಕೆ. ಸೊ ಪೈಲಟ್ಗಳ ರೆಸ್ಟ್ಗಳ ವಿಷಯ, ಇಟ್ ಈಸ್ ವೆರಿ ವೆರಿ ಕ್ರಿಟಿಕಲ್. ಓಕೆ ಓಕೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೆ, ಸಿರ್ಕಾಡಿಯನ್ ಲೋ ಅಂತ ಇರುತ್ತೆ. ದಟ್ ಈಸ್ ನಾರ್ಮಲಿ ಬಿಟ್ವೀನ್ ಅರ್ಲಿ ಮಾರ್ನಿಂಗ್ 1:30 ಸುಮಾರು 2:15, 2:45 ಇರುತ್ತೆ. ಸೊ ಆ ಒಂದು ಅವಧಿಯಲ್ಲಿ ನಮ್ಮ ಫಿಸಿಯೋಲಾಜಿಕಲ್ ಆಕ್ಟಿವಿಟಿ ಮಿನಿಮಮ್. ಇನ್ಫ್ಯಾಕ್ಟ್, ಜಸ್ಟ್ ಗೋಯಿಂಗ್ ಆಫ್ ದ ಟ್ರ್ಯಾಕ್, ವೈ ವಿ ಕ್ಯಾರಿಡ್ ಔಟ್ ಅಟ್ಯಾಕ್ ಇನ್ ಆಪರೇಷನ್ ಸಿಂಧೂರದಲ್ಲಿ ಅದೇ ಟೈಮ್ನ ಯಾಕೆ ಅರಸ್ಕೊಂಡ್ರು? ಎಕ್ಸಾಕ್ಟ್ಲಿ, ಬಿಕಾಸ್ ದ ರೇಡಾರ್ ಕಂಟ್ರೋಲರ್ ವಿಲ್ ಬಿ ಸ್ಲೀಪಿ, ಹಿ ವಿಲ್ ನಾಟ್ ಬಿ ಆಕ್ಟಿವ್, ಆ ಥರ ಇರುತ್ತೆ. ಎನಿವೆ, ಕಮಿಂಗ್ ಬ್ಯಾಕ್ ಟು ಸಿರ್ಕಾಡಿಯನ್ ಲೋ ಅಂತಾರೆ. ಸಿರ್ಕಾಡಿಯನ್ ಲೋ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.